ಮಂಡ್ಯದಲ್ಲಿ ಈ ಹನುಮ ಧ್ವಜ ತೆರವುಗೊಳಿಸಿದ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇವತ್ತು ಮಂಡ್ಯ ಬಂದ್ಗೆ ಕರೆಯನ್ನ ಇಡಲಾಗಿದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಹನುಮಾನ್ ಚಾಲೀಸಾ ಪಠಣೆಯ ಮೂಲಕ. ಉಡುಪಿಯಲ್ಲಿ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡುವ ಮೂಲಕ ಮಂಡ್ಯ ಬಂದ್ಗೆ ಬೆಂಬಲವನ್ನ ಸೂಚಿಸಲಾಗ್ತಾ ಇದೆ. ಎಲ್ಲ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಉಡುಪಿಯಲ್ಲಿ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡ್ತಾ ಇದ್ದಾರೆ. ವಿಎಚ್ಪಿ ಹಾಗೆ ಬಜರಂಗದಳ ಕಾರ್ಯಕರ್ತರು ಆ ಮೂಲಕ ಮಂಡ್ಯದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಏನು ಮಂಡ್ಯ ಬಂದ್ ಅನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಉಡುಪಿಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹನುಮಾನ್ ಚಾಲೀಸವನ್ನ ಪಠಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ವಿಎಚ್ಪಿ ಹಾಗೆ ಬಜರಂಗ ದಳದ ಕಾರ್ಯಕರ್ತರು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಉಡುಪಿಯ ಜಿಲ್ಲಾಧಿಕಾರಿಗಳ ಕಚೇರಿ. ಒಂದು ಕಡೆ ಮಂಡ್ಯದಲ್ಲಿ ಪ್ರತಿಭಟನೆ ಹಾಗೆ ಬಂದನ್ನ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಬೆಂಬಲವನ್ನ ಸೂಚಿಸಿ ಉಡುಪಿಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹನುಮ ನಾಮ ಪಠಣವನ್ನ ಮಾಡ್ತಿದ್ದಾರೆ. ಪ್ರತಿಭಟನೆಯನ್ನ ಈಗ ಕೈಗೊಂಡಿರುವಂತಹ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಪ್ರಭು ಶ್ರೀ ರಾಮಚಂದ್ರ ಕಿ ಜೈ, ಪ್ರಭು ಶ್ರೀ ರಾಮಚಂದ್ರ ಕಿ ಜೈ, ಬಜರಂಗೆ ಬಜರಂಗೆ ಜೈ ಜೈ ಬಜರಂಗೆ. ಪ್ರಧಾನಿ ತನ್ನ ಮೊದಲ ಭಾಷಣದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲಿಯೂ ಕೂಡ ಯಾವ ಹಾರಬಾರ್ದು ಎನ್ನುವಂಥದ್ದನ್ನ ಅಂದಿನಿಂದ ಆರಂಭಗೊಂಡಂತಹ ಅವರ ಈ ರೀತಿಯ ಏನು ಧೋರಣೆ ಇದೆ, ಹಿಂದೂ ವಿರೋಧಿ ನೀತಿ ಧೋರಣೆ, ಅಲ್ಪಸಂಖ್ಯಾತರ ಸೃಷ್ಟಿ ನೀತಿ ಏನಿದೆ ಅದು ಮುಂದೆ ನಿಂತ ನಂತರ ಮುಂದುವರಿತಾ ಇವತ್ತು ನಮ್ಮ ಮಂಡ್ಯದ ಕೆರೆಗೋಡಿನಲ್ಲಿರುವಂತಹ ಹನುಮ ಧ್ವಜವನ್ನು ಇಳಿಸುವಂತ ಮಟ್ಟಿಗೆ ಹೋಯ್ತು. ತಿಳಿಸ್ತಿದ್ದೀರಿ ನಿಮ್ಮ ಏನು ಧ್ವಜವನ್ನ ತೆರವುಗೊಳಿಸಿದ್ದೀರಿ ಅದೇ ಕೈಗಳಿಂದ ನಿಮ್ಮ ಯಾವ ಮಂಡ್ಯದ ಕೆರೆಗೋಡಿನಲ್ಲಿ ಆ ಧ್ವಜವನ್ನ ಕೇಸರಿ ಧ್ವಜ ನಾವು ಹಾಕ್ತೇವೆ ಎನ್ನುವಂತಹ ಶಪಥವನ್ನು ಇವತ್ತು ಕೂಡ ಮಾಡ್ತೀವಿ. ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ನಿಮಗೆ ಆಗ್ರಹ ಇದೆ, ನಿಮ್ಮ ಸರಿದ್ದೇವೆ. ಮತ್ತೆ ಈ ಮನವಿಗೆ ಸ್ಪಂದಿಸಿ ನೀವೇನಾದರೂ ಅಲ್ಲಿ ತಕ್ಷಣ ಹನುಮಧ್ವಜ ಹಾಕದಿದ್ರೆ ಇದಕ್ಕೆ ಮಂಡ್ಯಕ್ಕೆ ನಾವು ಹೋಗಲಿರ್ತೇವೆ. ಮಂಡ್ಯ ಚಲೋ ಕರೆಯನ್ನು ಕೊಡ್ತೀವಿ. ಮಂಡ್ಯದಲ್ಲಿ ಲಕ್ಷಾಂತರ ಹಿಂದೂ ಸಮಾಜ ಹೋಗಿ ಅಲ್ಲಿ ಮತ್ತೆ ಹನುಮಧ್ವಜ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಪ್ರಭು ಶ್ರೀ ರಾಮಚಂದ್ರ ಕಿ ಪ್ರಭು ಶ್ರೀ ಮಂಡ್ಯ ಮತ್ತೊಂದು ಕಡೆಯಲ್ಲಿ ಉಡುಪಿ ಮಂಡ್ಯದಲ್ಲಿ ಹನುಮ ಧ್ವಜವನ್ನ ತೆರವುಗೊಳಿಸಿದ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಕೆರಗೋಡ್ನಿಂದ ಮಂಡ್ಯದವರೆಗೆ ಬೈಕ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಸಂದರ್ಭದಲ್ಲಿ ಹನುಮ ದೇವಸ್ಥಾನದ ಮುಂದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸುತ್ತಿದ್ದಾರೆ. ಮತ್ತೊಂದು ಕಡೆ ಇದೇ ಮಂಡ್ಯದ ಬಂದ್ಗೆ ಬೆಂಬಲಿಸಿ ಉಡುಪಿಯಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸರ್ಕಾರದ ನಿಲುವಿನ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿ ಕುಳಿತು ಹನುಮ ನಾಮ ಪಠಣವನ್ನ ಮಾಡ್ತಾ ಮಂಡ್ಯದಲ್ಲಿ ನಡೀತಾ ಇರುವ ಈ ಬಂದ್ಗೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ಮಂಡ್ಯದ ಬಂದ್ಗೆ ಬೆಂಬಲವನ್ನ ಸೂಚಿಸಲಾಗ್ತಾ ಇದೆ. ವಿಎಚ್ಪಿ ಹಾಗೆ ಬಜರಂಗ ದಳದ ಕಾರ್ಯಕರ್ತರು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹಾಗೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವಂತಹ ನಿಲುವುಗಳನ್ನು ತಳಿತಾ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡು ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಮಂಡ್ಯದಲ್ಲಿ ಹನುಮ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆಯಲ್ಲಿ ಡಿಸಿ ಕಚೇರಿ ಆವರಣದಲ್ಲಿ ಉಡುಪಿಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹನುಮಾನ್ ಚಾಲೀಸಾ ಪಠಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿ ಮಂಡ್ಯದ ವಿಚಾರದಲ್ಲಿ
ಹನುಮಾನ್ ಧ್ವಜದ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡ ನಿಲುವಿನ ವಿರುದ್ಧವಾಗಿ ಪ್ರತಿಭಟನೆ ನಡೀತಲೇ ಇದೆ. ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಕೆರಗೋಡ್ನಿಂದ ಮಂಡ್ಯ ಸಿಟಿವರೆಗೂ ಬೈಕ್ ರ್ಯಾಲಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದಕ್ಕೆ ಬೆಂಬಲ ಉಡುಪಿಯಲ್ಲೂ ಕೂಡ ಲಭ್ಯವಾಗಿದೆ. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ಸದ್ಯಕ್ಕೆ ತಣ್ಣಗಾಗುವಂಥ ಲಕ್ಷಣ ಕಂಡು ಬರ್ತಾ ಇಲ್ಲ. ಇವತ್ತು ಕೂಡ ಕೆರಗೋಡು ಗ್ರಾಮವನ್ನ ಬಂದ್ ಮಾಡಲಾಗಿದೆ. ಹನುಮ ಧ್ವಜ ದಂಗಲ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ಭುಗಿಲೇಳ್ತಾನೆ ಇದೆ. ಇವತ್ತು ಕೂಡ ಕೆರಗೋಡು ಗ್ರಾಮವನ್ನ ಬಂದ್ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹನುಮ ಧ್ವಜಕ್ಕಾಗಿ ಈಗ ಮತ್ತೊಂದು ಬೃಹತ್ ಹೋರಾಟಕ್ಕೆ ಸಿದ್ಧವಾಗಿದೆ ಕೆರಗೋಡು. ಮಂಡ್ಯ ನಗರ ಹಾಗೂ ಕೆರಗೋಡು ಗ್ರಾಮ ಬಂದ್ ಮಾಡಲಾಗಿದೆ. ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದ್ದು, ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಇತ್ತ ಮಂಡ್ಯದಲ್ಲಿರುವಂತಹ ಶಾಸಕ ಗಣಿಗ ರವಿ ಅವರ ಮನೆಗೆ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಧ್ವಜ ತೆರವಿನಲ್ಲಿ ಶಾಸಕರ ಪಾತ್ರ ಇದೆ ಎನ್ನುವ ಆಕ್ರೋಶದ ಹಿನ್ನೆಲೆಯಲ್ಲಿ ಗಣಿಗ ರವಿಯವರ ಮನೆ ಸುತ್ತಲೂ ಕೂಡ 10 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಂದಿಗೌಡ ಬಡಾವಣೆಯಲ್ಲಿರುವಂತಹ ಶಾಸಕರ ನಿವಾಸ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿದ ವಿಚಾರದಲ್ಲಿ ಶಾಸಕ ಗಣಿಗ ರವಿಯವರ ಪಾತ್ರ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಇಡೀ ಮಂಡ್ಯವನ್ನ ಬಂದ್ ಮಾಡೋದಕ್ಕೆ ಕರೆ ಕೊಡಲಾಗಿದೆ. ಬಹುತೇಕ ಕೆರಗೋಡು ಗ್ರಾಮದಲ್ಲಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಮತ್ತೊಂದು ಕಡೆ ರವಿ ಗಾಣಿಗ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಆ ಮೂಲಕ ಮತ್ತೊಂದು ದೊಡ್ಡ ಹೋರಾಟಕ್ಕೆ ಮಂಡ್ಯ ಸಿದ್ಧವಾಗಿದೆ. ಧ್ವಜ ದಂಗಲ್ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಆದರೆ ಇದನ್ನು ಜೀವಂತವಾಗಿ ಇರಿಸೋದಕ್ಕೆ ಕೆಲವರು ಮುಂದಾಗ್ತಿದ್ದಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೈಕ್ ರ್ಯಾಲಿ ಮೂಲಕ ನೋಡಿ, ಪ್ರತಿಯೊಂದು ಬೈಕ್ಗಳಲ್ಲೂ ಕೂಡ ಹನುಮ ಧ್ವಜವನ್ನ ಹಾಕಿಕೊಂಡು, ಕೇಸರಿ ಶಾಲನ್ನ ಹಾಕಿಕೊಂಡು ಬೈಕ್ ರ್ಯಾಲಿಯನ್ನ ಆರಂಭ ಮಾಡಿದ್ದಾರೆ. ಹನುಮ ಧ್ವಜಕ್ಕೋಸ್ಕರ ಈ ರೀತಿಯಾಗಿ ಬೃಹತ್ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಕೆರಗೋಡು ಗ್ರಾಮಸ್ಥರು. ನೋಡಿ, ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ದಿವಿತ್ ಹಾಗೂ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಈಗ ನೀವಿರುವಂಥ ಜಾಗದಲ್ಲಿ ಹೋರಾಟ ಹೇಗೆ ನಡೀತಾ ಇದೆ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಿ, ಮಂಡ್ಯದ ಕೆರಗೋಡ್ನಿಂದ ಈ ಒಂದು ರ್ಯಾಲಿ ಹೊರಟಿದೆ. ಕೆರಗೋಡ್ನಿಂದ ಮಂಡ್ಯಕ್ಕೆ ಹೊರಟಿದೆ. ಸೊ ಪ್ರಮುಖವಾಗಿ ನಾನು ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಯಾವುದೇ ಒಂದು ಪ್ರತಿಭಟನೆ ಇದ್ರೂ ಕೂಡ ಅವರು ಭಾಗಿಯಾಗ್ತಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಬೈಕ್ ರ್ಯಾಲಿ ಯಾಕೆ ಅಂತ ಫಸ್ಟ್ಲಿ ಸರ್, ಮೊದಲನೇದಾಗಿ ಬೈಕ್ ರ್ಯಾಲಿ ಏನು ನಮ್ಮ ಹನುಮ ಧ್ವಜವನ್ನು ಇಳಿಸಿದ್ದಾರೆ, ಹನುಮ ಧ್ವಜವನ್ನು ಹಾಕ್ಲೇಬೇಕಂತೇಳಿ ನಾವು ವಿಶೇಷವಾಗಿ ಇವತ್ತೊಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ವಿ. ಮತ್ತು ಮಂಡ್ಯದಿಂದ ಮೌನ ಪ್ರತಿಭಟನೆ ಕೂಡ ಕಾಲ್ನಡಿಗೆಯಲ್ಲಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಗಂಟ ನಾವು ಮೌನ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸ್ತೇವೆ. ಈ ಕೂಡಲೇ ತತ್ಕ್ಷಣ ಅವತ್ತು ಪಾದಯಾತ್ರೆ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ರಿ, ವರ್ಕೌಟ್ ಆಯ್ತಾ? ಸ್ವಾಮಿ, ಇದು ಎಮ್ಮೆ ಚರ್ಮದ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ. ಇದಕ್ಕೆ ಕಿವಿಯೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ನಾವು ಚುಚ್ಚುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಇರುವಾಗೆಲ್ಲ ಬರೀ ಇಂಥದ್ದನ್ನೇ ಬೇಡವಾದಂಥ ಕಾರಣಗಳ ಕೊಟ್ಟು ನಮ್ಮ ಹನುಮ ಧ್ವಜವನ್ನು ನಿಲ್ಲಿಸಿದ್ದಾರೆ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ನಮ್ಮ ಹಿಂದೂ ಪರವಾಗಿ ಧಿಕ್ಕಾರವನ್ನ ಕೂಗ್ತಾ ಇದ್ದೀವಿ. ಅಲ್ಲ ಸರ್, ಪ್ರಮುಖವಾಗಿ ಅವತ್ತು JDS ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಕುಮಾರಸ್ವಾಮಿ ಸ್ವತಃ ಕೇಸರಿ ಶಾಲನ ಹಾಕೊಂಡಿದ್ರು. ಮೊನ್ನೆ ದೇವೇಗೌಡರು ಕೇಸರಿ ಶಾಲನ ಹಾಕಿ ತಪ್ಪು ಅಂತ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಪ್ರತಿಭಟನೆಗೆ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅಂತ ಏನು ಹೇಳ್ತಾರೆ ನೀವು ಅದ್ರ ಬಗ್ಗೆ? ಖಂಡಿತ ಅಂತರವನ್ನು ಕಾಯ್ಕೊಂಡಿಲ್ಲ. ಅವರು ಕೂಡ ನಮ್ಮಲ್ಲಿರುವಂಥ ಹಿಂದೂ ಕಾರ್ಯಕರ್ತರೆ, ಅವರು ಹಿಂದೂ
ರಾಮ ಭಕ್ತರೇ. ಆದರೆ ಮೇಲ್ನವರ ಒಂದು ಸೂಚನೆ ಮೇರೆಗೆ ಅವರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದಾರೆ. ಇದು ಪಕ್ಷಾತೀತವಾಗಿ ಮಾಡ್ತಾ ಇರೋದು, ಯಾವುದೇ ಪಕ್ಷ ಜಾತಿ ಮತ ಇಲ್ಲ, ಎಲ್ಲ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ನಮ್ಮ ಮಂಡ್ಯದ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನಾಗಿ ಕಾರ್ಯಕರ್ತರಿದ್ದಾರೆ. ಇವತ್ತು ನಾವು ಗ್ರಾಮಾಂತರದಿಂದ ಕೆರಗೋಡು ಹೋಬಳಿಯಿಂದ ನಾವೀಗ ಹೊರಟಿದ್ದೀವಿ. ಇನ್ನೊಂದು ಪ್ರಮುಖವಾಗಿ ಬಿಜೆಪಿನೂ ಕೂಡ ಈ ಒಂದು ಪ್ರತಿಭಟನೆಗೆ ಹಿಂದೇಟಾಗ್ತಾ ಇದೆ ಅಂತ. ಖಂಡಿತ ಸುಳ್ಳು, ಖಂಡಿತ ಸತ್ಯಕ್ಕೆ ದೂರವಾದ ವಿಚಾರ. ನಮ್ಮ ಎಲ್ಲ BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಶ್ರೀರಾಮ ಭಕ್ತರು ಎಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಒಂದೇ, ನಮ್ಮ ಒಂದು ತ್ಯಾಗ ಒಂದೇ. ನಾವು ಕೆರಗೋಡಿನಲ್ಲಿ ಅರ್ಜುನ ಸ್ತಂಭದ ಮೇಲೆ ಹನುಮ ಬಾವುಟನ ಆರಿಸ್ಬೇಕು ಅನ್ನೋದೇ. ಈಗ ಬಿಜೆಪಿ ಬೆಲ್ಟ್ ಈ ಭಾಗದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ, ಅಂದ್ರೆ ನಿಮಗೆ ಹೊರಗಡೆಯಿಂದ ಪ್ರತಿಭಟನೆ ಮಾಡೋಕೆ ಬರ್ತಾರೆ, ಹೊರಗಡೆಯಿಂದ ಪ್ರತಿಭಟನೆ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಬರ್ತಾರೆ, ಆದ್ರೆ ಇಲ್ಲಿ ಆ ಶಕ್ತಿ ಇಲ್ಲ ಅಂತನಾ? ಸರ್ ಖಂಡಿತ ಇಲ್ಲ. ನೋಡಿ, ಕೆರಗೋಡು ಹೋಬಳಿಲೂ ಕೂಡ ಕೆರಗೋಡು ಗ್ರಾಮ ಪಂಚಾಯತಿಲೂ ಕೂಡ 3 ಜನ BJP